ನನ್ನ ಮುದ್ದು ವಿದ್ಯಾರ್ಥಿನಿಯರಿಗೆ ಟ್ಯೂಟೋರಿಯಲ್ ಸ್ಟಾರ್ಸ್ ನ ಈ ಒಂದು ಕ್ಲಾಸಸ್ಗೆ ಹಾರ್ದಿಕವಾದಂತಹ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಎರಡನೆಯ ಸೆಮಿಸ್ಟರ್ 7ನೇ ತರಗತಿಯ 2ನೇ ಸೆಮಿಸ್ಟರ್ ನ 7ನೇ ಅಧ್ಯಾಯವಾಗಿರುವಂತಹ ಪರಿಮಾಣಗಳ ಹೋಲಿಕೆ ಅನ್ನುವಂತಹ ಪಾಠದ ಆಧಾರದ ಮೇಲೆ ಇವತ್ತು ನಮ್ಮ ಕ್ಲಾಸಸ್ ಇರುತ್ತೆ. ಪರಿಮಾಣಗಳ ಹೋಲಿಕೆ ಮೊದಲಿನ ಒಂದು ಸಿಲೆಬಸ್ ನಲ್ಲಿ ಅನುಪಾತಗಳ ಮೂಲಕ ಪರಿಮಾಣಗಳನ್ನು ಹೋಲಿಕೆ ಮಾಡಿ ತಿಳಿಸಿಕೊಡ್ತಾ ಇದ್ರು. ಈ ಒಂದು ಅಧ್ಯಾಯದಲ್ಲಿ ಇದು ಯಾವುದರ ಬಗ್ಗೆ ಇದೆ ಅಂತಂದ್ರೆ ಶೇಕಡಾವಾರು ಕ್ರಮದ ಬಗ್ಗೆ. ಶೇಕಡಾ ಕ್ರಮದಲ್ಲಿ ಹೇಗೆ ಬರೆಯೋದು, ಶೇಕಡಾ ಕ್ರಮದಲ್ಲಿ ಲೆಕ್ಕಗಳನ್ನ ಹೇಗೆ ಮಾಡೋದು ಅನ್ನೋದರ ಒಂದು ಆಧಾರದ ಮೇಲೆ ಆ ಶೇಕಡಾ ಕ್ರಮದಲ್ಲಿ ವಸ್ತುಗಳ ಹೋಲಿಕೆ ಆಗಿರಬಹುದು, ವ್ಯಕ್ತಿಗಳ ಹೋಲಿಕೆ ಆಗಿರಬಹುದು, ಯಾವ ರೀತಿಯಾಗಿ ಮಾಡಬಹುದು ಅಂತ ಹೇಳಿ ಈ ಒಂದು ಪಾಠದಲ್ಲಿ ನಾವು ತಿಳಿದುಕೊಳ್ಳಬೇಕಾಗುತ್ತದೆ. ಎಲ್ಲವನ್ನು ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಛೇದ 100 ಇರುವಂತಹ ಭಿನ್ನ ರಾಶಿಯ ಅಂಶವೇ ಶೇಕಡ ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಛೇದ 100 ಇದ್ದು ಅದರ ಅಂಶವನ್ನ ನಾವು ಏನಂತ ಹೇಳ್ಬೇಕಾಗತ್ತೆ, ಶೇಕಡ ಅಂತ ಹೇಳ್ಬೇಕಾಗತ್ತೆ. ಈ ಶೇಕಡಾವಾರು ಈ ಪದದ ಒಂದು ಸರಿಯಾದ ಅರ್ಥ, ಏನಂತ ಸ್ಪಷ್ಟವಾದಂತಹ ಅರ್ಥ ಅಂತಂದ್ರೆ ಪ್ರತಿ ನೂರಕ್ಕೆ ಅಂತ ಹೇಳಿ ಅರ್ಥ ಕೊಡುವಂಥದ್ದು. ಈ ಒಂದು ಪದವನ್ನ ಲ್ಯಾಟಿನ್ನಿನ ಪರ್ಸೆಂಟಮ್ ಅನ್ನುವಂತಹ ಪದದಿಂದ, ಪರ್ಸೆಂಟಮ್ ಅಂತಂದ್ರೆ ಪ್ರತಿಶತ ಅಂತ ಹೇಳಿ ಅರ್ಥ ಆಗುತ್ತೆ. ಈ ಒಂದು ಪದದಿಂದ ಇದನ್ನ ತೆಗೆದುಕೊಳ್ಳಲಾಗಿದೆ ಶೇಕಡ ಅನ್ನುವಂತಹ ಪದವನ್ನ. ಪ್ರತಿ ಒಂದು ಪೇಜ್ ವೈಸ್ ನಾವು ಲೆಕ್ಕಗಳನ್ನ ಬಿಡಿಸ್ತಾ ಹೋದ್ವಿ ಅಂತಂದ್ರೆ ಅಭ್ಯಾಸ ಬಹಳ ಸರಳ ಆಗತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಪ್ರತಿ ಪುಟದಲ್ಲಿಯೂ ಕೂಡ ನಿಮ್ಮ 7ನೇ ತರಗತಿ 2ನೇ ಸೆಮಿಸ್ಟರ್ನ ಈ 7ನೇ ಅಭ್ಯಾಸದಲ್ಲಿ 7ನೇ ಒಂದು ವಿಷಯದಲ್ಲಿ ಬರುವಂತಹ ಪಾಠದಲ್ಲಿ ಬರುವಂತಹ ಪ್ರತಿ ಪುಟದ ಒಂದು ಅಭ್ಯಾಸಗಳನ್ನ ನಾವು ಬಿಡಿಸ್ತಾ ಹೋದಾಗ ನಿಮಗೆ ಅಭ್ಯಾಸ 7.1 ಆಗಿರ್ಬೋದು, 7.2 ಆಗಿರ್ಬೋದು, 7ನೇ ಅಧ್ಯಾಯ ಸಂಪೂರ್ಣವಾಗಿ ಸರಳವಾಗಬೇಕು ಅಂತಂದ್ರೆ ನಾವು ಪುಟವನ್ನ ಆಧಾರವಾಗಿಟ್ಟುಕೊಂಡು ಪ್ರತಿ ಪೇಜ್ ವೈಸ್ ನಾವು ಬಿಡಿಸ್ತಾ ಹೋಗ್ಬೇಕಾಗುತ್ತೆ. ಹಾಗಾಗಿ ಪುಟ ಸಂಖ್ಯೆ 2ರಲ್ಲಿ 2 ಕಾಲಮ್ಸ್ ಗಳು ಬರುತ್ತವೆ ನಿಮಗೆ. 2ನೇ ಒಂದು ಪೇಜ್ ನಲ್ಲಿ ಬರುವಂತಹ 2 ಕಾಲಮ್ಸ್ ಗಳಲ್ಲಿ ಅವರು ಏನಂತ ಹೇಳೋದಕ್ಕೆ ಹೋಗ್ತಾ ಇದ್ದಾರೆ ಅಂತಂದ್ರೆ ಶೇಕಡಾವಾರನ್ನ ಹೇಗೆ ಬರೀಬಹುದು ಅಂತ ಹೇಳಿ. ಇಲ್ಲಿ ಮೊದಲನೇ ಕಾಲಮ್ ನಲ್ಲಿ ಬರುವಂತಹ ಒಂದು ಲೆಕ್ಕ ಯಾವುದು ಅಂತಂದ್ರೆ ಇಲ್ಲಿ ಅವರು ಏನ್ ಕೊಟ್ಟಿದ್ದಾರೆ, ಬಣ್ಣಗಳನ್ನ ಕೊಟ್ಟಿದ್ದಾರೆ, ಟೈಲ್ಸ್ ಗಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ. ಟೈಲ್ಸ್ ಗಳ ಸಂಖ್ಯೆ, ಆ ಒಂದು ಯಾವ ಬಣ್ಣಗಳಲ್ಲಿ ಆ ಟೈಲ್ಸ್ ಗಳು ಇವೆ ಅವುಗಳ ಸಂಖ್ಯೆ, ಒಟ್ಟು ಸಂಖ್ಯೆ ಎಷ್ಟು, ಪ್ರತಿ ನೂರಕ್ಕೆ ಅದರ ಬೆಲೆ ಎಷ್ಟು, ಭಿನ್ನ ರಾಶಿಯಲ್ಲಿ ಅದನ್ನ ಹೇಗೆ ಬರೆಯಬಹುದು, ಬರೆಯುವಂತಹ ಕ್ರಮ, ಶೇಕಡಾ ಕ್ರಮದಲ್ಲಿ ಅದನ್ನ ಬರೆಯುವಂತಹ ಕ್ರಮ, ಮತ್ತೆ ಶೇಕಡಾ ಕ್ರಮದಲ್ಲಿ ಅದನ್ನು ಓದುವ ಬಗೆ ಹೇಗೆ ಅಂತ ಹೇಳಿ ಅವರು ಒಂದನೇ ಒಂದು ಕಾಲಮ್ ಅನ್ನ ಕೊಟ್ಟಿರೋದ್ರಿಂದ ಇಲ್ಲಿ ನೋಡಿ ಮೊದಲನೇ ಒಂದು ಕಾಲಮ್ ನೊಳಗೆ, ಮೊದಲನೇ ಒಂದು ಲೈನ್ ನೊಳಗೆ 14 ಹಳದಿ ಟೈಲ್ಸ್ ಗಳಿವೆ. ಅದು ಪ್ರತಿ ನೂರಕ್ಕೆ 14 ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಭಿನ್ನ ರಾಶಿಯಲ್ಲಿ ಬರಿಬೇಕಾದಾಗ, ಶೇಕಡಾ ಕ್ರಮದಲ್ಲಿ ಭಿನ್ನ ರಾಶಿಯಲ್ಲಿ ಬರಿಬೇಕಾದಾಗ 14 ನೂರಾಂಶ ಅಂದ್ರೆ 100ನೇ 14 ಭಾಗ ಹಳದಿ ಬಣ್ಣದ ಟೈಲ್ಸ್ ಗಳಿವೆ ಅಂತ ಹೇಳಿ ಅರ್ಥ ಆಗುತ್ತೆ. ಇದನ್ನ ಬರೆಯುವಂತಹ ಕ್ರಮ ಛೇದ 100 ಇದೆ ಅಂತಂದ ಮೇಲೆ ಆ 14ನ್ನ ಈ ಒಂದು ಕ್ರಮದಲ್ಲಿ 14 ಶೇಕಡಾ ಅಂತ ಹೇಳಿ ಕ್ರಮದಲ್ಲಿ ಬರಿಬೇಕಾಗತ್ತೆ. ಓದುವ ಬಗೆ ಅದನ್ನ ಶೇಕಡಾ 14 ಅಂತ ಹೇಳಿ ಓದ್ಬೇಕಾಗತ್ತೆ. ಅದೇ ರೀತಿಯಾಗಿ ಹಸಿರು ಬಣ್ಣದ ಟೈಲ್ಸ್ ಗಳು, ಕೆಂಪು ಬಣ್ಣದ ಟೈಲ್ಸ್ ಗಳು, ನೀಲಿ ಬಣ್ಣದ ಟೈಲ್ಸ್ ಗಳು ಒಟ್ಟು ಇವೆ. ಇಲ್ಲಿ ಒಟ್ಟು ಎಷ್ಟಾಗುತ್ತೆ ಟೈಲ್ಸ್ ಗಳ ಸಂಖ್ಯೆ ಅಂತಂದ್ರೆ ಇಲ್ಲಿ 100 ಆಗುತ್ತೆ. ಒಟ್ಟು ಟೈಲ್ಸ್ ಗಳ ಸಂಖ್ಯೆ ಇಲ್ಲಿ 100 ಆಗತ್ತೆ. ಈ ಒಂದು ಟೈಲ್ಸ್ ಗಳ ಆಧಾರದ ಮೇಲೆ ಈ ಲೆಕ್ಕಗಳನ್ನ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಹಸಿರು ಟೈಲ್ಸ್ ಗಳ ಒಂದು ಲೈನ್ ಅನ್ನ ಅವರು ಕಂಪ್ಲೀಟ್ ಆಗಿ ತಾವೇ ಮಾಡಿಕೊಟ್ಟಿದ್ದಾರೆ. ಮುಂದಿನ ಕೆಂಪು ಮತ್ತು ನೀಲಿ ಬಣ್ಣಗಳ ಭಿನ್ನ ರಾಶಿಯ ಕ್ರಮ ಯಾವ ರೀತಿಯಾಗಿರುತ್ತೆ, ಬರೆಯುವ ಕ್ರಮ ಹೇಗೆ, ಓದುವ ಬಗೆ ಹೇಗೆ ನಾವು ತುಂಬಬೇಕಾಗುತ್ತೆ. ಅಲ್ಲಿ ಕೆಂಪು ಬಣ್ಣದ ಟೈಲ್ಸ್ ಗಳ ಒಂದು ಭಿನ್ನ ರಾಶಿಯ ರೂಪವನ್ನ ನಾವು ಹೇಗೆ ಬರೀಬಹುದು, ಇಲ್ಲಿ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ 35 ಭಾಗಲೇ 100ನೇ 35 ಅಂತ ಹೇಳಿ ಬರಿಬೇಕು. ಶೇಕಡಾ ಕ್ರಮದಲ್ಲಿ ಇದನ್ನ 35 ಶೇಕಡಾ ಅಂತ ಹೇಳಿ ಬರಿಬೇಕು. ಓದುವ ಬಗೆ ಶೇಕಡಾ 35 ಅಂತ ಹೇಳಿ ಓದ್ಬೇಕಾಗತ್ತೆ.
ನೆಕ್ಸ್ಟ್ ನೀಲಿ ಬಣ್ಣದ ಟೈಲ್ಸ್ ಗಳನ್ನ ಭಿನ್ನ ರಾಶಿಯ ರೂಪದಲ್ಲಿ ಬರಿಬೇಕಾದಾಗ 125 ಅಂತ ಹೇಳಿ ಬರಿಬೇಕಾಗತ್ತೆ. ಇದನ್ನ 25% ಅಂತ ಹೇಳಿ ಮೆನ್ಷನ್ ಮಾಡಬೇಕು. ಓದುವಂತಹ ಕ್ರಮ 25% ಅಂತ ಹೇಳಿ ಓದಬೇಕಾಗತ್ತೆ. ಇಲ್ಲಿ ಒಟ್ಟು ಅಂತ ಹೇಳಿ ಬರಿಬೇಕು. ಈ ರೀತಿಯಾಗಿ 1ನೇ ಕಾಲಮ್ ಅನ್ನ ನಾವು ಫಿಲ್ ಅಪ್ ಮಾಡಬೇಕಾಗುತ್ತೆ. ಇನ್ನು 2ನೇ ಕಾಲಮ್ ನಲ್ಲಿ ಅವ್ರು ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಮಕ್ಕಳ ಸಂಖ್ಯೆಯನ್ನ ಕೊಟ್ಟಿದ್ದಾರೆ, ಅವರ ಎತ್ತರಗಳನ್ನ ಕೊಟ್ಟಿದ್ದಾರೆ. ಇಷ್ಟು ಮಕ್ಕಳು ಇಷ್ಟು ಎತ್ತರದಲ್ಲಿ ಇದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಕಾಲಮ್ ಅನ್ನು ನಾವೇ ಭಿನ್ನ ರಾಶಿ ರೂಪದೊಳಗೆ ಬರಿಬೇಕು, ಮತ್ತೆ ಶೇಕಡಾದೊಳಗೆ ನಾವೇ ಅದನ್ನ ಬರಿಬೇಕಾಗುತ್ತೆ. ಮೊದಲನೇದಾಗಿ 22 ಮಕ್ಕಳು ಎಷ್ಟು ಹೈಟ್ ನಲ್ಲಿ ಇದ್ದಾರೆ? 110 ಸೆಂಟಿಮೀಟರ್ ಹೈಟ್ ನಲ್ಲಿ ಇದ್ದಾರೆ ಅಂತಂದಾಗ ಇದನ್ನ ಶೇಕಡಾ ಕ್ರಮದಲ್ಲಿ ಬರಿಬೇಕಾದಾಗ 22/100 ಅಂತ ಹೇಳಿ ಬರಿಬೇಕು. ಇದನ್ನ ಬರೆಯುವಂತಹ ಈ ಒಂದು 2ನೆಯ ಒಂದು ಲೈನ್ ನಲ್ಲಿ ಇರುವಂತಹ ಈ ಲೆಕ್ಕವನ್ನ ಮಾಡಲಾಗಿ ಭಿನ್ನ ರಾಶಿ ರೂಪದಲ್ಲಿ 25 ನೂರಾಂಶ ಅಥವಾ 100ನೆಯ 25 ಅಂತ ಹೇಳಿ ಇದನ್ನ ಓದಬೇಕಾಗತ್ತೆ. ಇದನ್ನ ಬರೆಯುವಾಗ 25% ಅಂತ ಹೇಳಿ ಬರಿಬೇಕು. ಈ ಒಂದು 128 ಸೆಂಟಿಮೀಟರ್ ಇರುವಂತಹ ಮಕ್ಕಳ ಒಂದು ಸಂಖ್ಯೆಯನ್ನು ಭಿನ್ನ ರಾಶಿ ರೂಪದಲ್ಲಿ ಶೇಕಡಾ ಕ್ರಮದಲ್ಲಿ ಬರಿಬೇಕಾದಾಗ 32 ನೂರಾಂಶ ಅಥವಾ 100ನೆಯ 32% ಅಂತ ಹೇಳಿ ಬರಿಬೇಕಾಗತ್ತೆ. ಇನ್ನು 21 ಮಕ್ಕಳದು ಬರಿಬೇಕಾದಾಗ 21 ನೂರಾಂಶ, 100ನೆಯ 21% ಅಂತ ಹೇಳಿ ಈ ರೀತಿ 2ನೇ ಕಾಲಮ್ ಅನ್ನ ನಾವು ಫಿಲ್ ಅಪ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪುಟ ಸಂಖ್ಯೆ 3ರಲ್ಲಿ ಅವರು ಕೊಟ್ಟಿರುವಂತಹ ಒಂದು ಕಾಲಮ್ ಇದೆ ನೋಡಿ. ಅವರು ಮಣಿಗಳ ಸಂಖ್ಯೆ, ಒಂದು ಕೆಂಪು ಮಣಿಗಳ ಸಂಖ್ಯೆ, ನೀಲಿ ಮಣಿಗಳ ಸಂಖ್ಯೆಯನ್ನ ಅವರು ಕೊಟ್ಟಿದ್ದಾರೆ. ಇಲ್ಲಿ ಅವರು ಭಿನ್ನ ರಾಶಿ ರೂಪದೊಳಗೆ ಈಗ ಛೇದ 100 ಇದ್ದಾಗ ನಮಗೆ ಶೇಕಡಾ ಕ್ರಮದಲ್ಲಿ ಸರಳವಾಗಿ ಬರೆಯೋದಕ್ಕೆ ಬರ್ತಾ ಇತ್ತು. ಛೇದ 100 ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆ ಒಂದು ಭಿನ್ನ ರಾಶಿಯನ್ನ ಹೇಗೆ ಶೇಕಡಾ ಕ್ರಮದಲ್ಲಿ ಬರೀಬೇಕು ಅನ್ನೋದನ್ನ ಈ 3ನೇ ಕಾಲಮ್ ನಮಗೆ ತಿಳಿಸಿಕೊಡುತ್ತೆ. ಇಲ್ಲಿ ನೋಡಿ, ಕೆಂಪು ಮಣಿಗಳ ಸಂಖ್ಯೆ 8 ಇದೆ. ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಬರೆಯೋದಕ್ಕಿಂತ ಮುಂಚೆ ಒಟ್ಟು ಮಣಿಗಳ ಸಂಖ್ಯೆ ಎಷ್ಟಿದೆ ಇಲ್ಲಿ ಕೌಂಟ್ ಮಾಡಬೇಕಾಗುತ್ತೆ. ಒಟ್ಟು ಮಣಿಗಳ ಸಂಖ್ಯೆ ಇಲ್ಲಿ 20 ಇರೋದ್ರಿಂದ ಈ 20ನ್ನ ಇಲ್ಲಿ ಛೇದವಾಗಿ ನಾವು ನಮೂದಿಸಬೇಕು. ಭಿನ್ನ ರಾಶಿ ರೂಪದಲ್ಲಿ ಇದನ್ನ ಬರಿಬೇಕಾದಾಗ 20ನೇ 8 ಅಂತ ಹೇಳಿ ಬರಿಬೇಕಾಗತ್ತೆ. ಇಲ್ಲಿ ಕೆಂಪು ಮಣಿಗಳ ಸಂಖ್ಯೆ ಭಿನ್ನ ರಾಶಿ ರೂಪದಲ್ಲಿ 8/20 ಅಥವಾ 20ನೇ 8 ಅಂತ ಹೇಳಿ ಬರೆದ್ಮೇಲೆ ನೀಲಿ ಮಣಿಗಳ ಸಂಖ್ಯೆ 12 ಇದೆ. ಇದನ್ನ ಭಿನ್ನ ರಾಶಿ ರೂಪದಲ್ಲಿ ಬರಿಬೇಕಾದಾಗ 20ನೇ 12 ಅಂತ ಹೇಳಿ ಬರೆದ ನಂತರ ಇದನ್ನ 100ರ ಛೇದವನ್ನ ಮಾಡ್ಬೇಕಲ್ವಾ. ನಾವು ಶೇಕಡಾ ಕ್ರಮದಲ್ಲಿ ಇದನ್ನ ಪರಿವರ್ತನೆ ಮಾಡಬೇಕಾದಾಗ ಇಲ್ಲಿ ಇದನ್ನ ಹೇಗೆ ನಾವು ಶೇಕಡಾ ಕ್ರಮದಲ್ಲಿ ಮಾಡಬಹುದು ಅಂತಂದ್ರೆ 20ನೇ 8 ಅಂತ ಹೇಳಿ ಬರೆದು ಅಂಶದಲ್ಲೂ 100 ಛೇದದಲ್ಲೂ 100 ಅಂತ ಹೇಳಿ ತೆಗೆದುಕೊಂಡು ಇದನ್ನ ನಾವು ಶೇಕಡಾ ಕ್ರಮಕ್ಕೆ ಪರಿವರ್ತನೆ ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಇದು ಹೇಗೆ 100ನೇ 40 ಹೇಗೆ ಆಯ್ತು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಈ 100ನ್ನ ಹಾಗೆ ಛೇದದಲ್ಲಿ ಇರುವಂತಹ 100ನ್ನ ಹಾಗೆ ಬಿಟ್ಟು ಈ ಒಂದು 20 ಇದೆ ಅಲ್ವಾ, ಇಲ್ಲಿ ಕಡ್ತಾ ಯಾವ ಒಂದು ಮಗ್ಗಿಗಳಿಂದ ನಾವು ಕಡ್ತಾ ಹೊಡಿಬಹುದು ನೋಡ್ರಿ. ಆ ಒಂದು ಮಗ್ಗಿಗಳಿಂದ ನಾವು ಇಲ್ಲಿ ಕಡ್ತಾ ಹೊಡಿಬೇಕಾಗತ್ತೆ. 2 ಒಂದಲೆ ಇಲ್ಲಿ ಮೊದಲು 0ಗೆ ಇಲ್ಲೊಂದು 0 ಹೋಯ್ತು, ಇಲ್ಲೊಂದು 0 ಹೋಯ್ತು, 2 ಒಂದಲೆ, ಇಲ್ಲಿ 2 5 ಅಂತ ಹೇಳಿ ನಾವು ಕಡ್ತಾ ಹೊಡೆದಾಗ ಏನಾಗುತ್ತೆ ಅಂತಂದ್ರೆ 8 5 40 ಅಂತ ಹೇಳಿ ನಾವು ಇಲ್ಲಿ ಬರಿಬೇಕಾಗತ್ತೆ. ಆಗ ಇಲ್ಲಿ ಏನಾಗುತ್ತೆ, ಭಿನ್ನ ರಾಶಿ ರೂಪದೊಳಗ 100ನೇ 40 ಅಂತ ಹೇಳಿ ಇದು ಆಗತ್ತೆ. ಇನ್ನು 20ನೇ 12 ಇದನ್ನ ನಾವು ಶೇಕಡಾ ಕ್ರಮದಲ್ಲಿ ಪರಿವರ್ತನೆ ಮಾಡುವಾಗ ಏನಾಗುತ್ತೆ ಅಂತಂದ್ರೆ 20ನೇ 12 ಗುಣ್ಲೆ ಅಂಶದಲ್ಲಿ 100 ಛೇದದಲ್ಲಿ 100 ನಾವು ನಮೂದಿಸಬೇಕಾಗತ್ತೆ. ಹಾಗೆ ಬರೆದ ಮೇಲೆ ಈ 100ನ್ನ ಹಾಗೆ ಇಟ್ಟು ಇದು ಏನಾಗುತ್ತೆ ಅಂದ್ರೆ ಶೇಕಡಾ ಅಂತ ಹೇಳಿ ನಾವು ಇಲ್ಲಿ ನಮೂದಿಸಬೇಕಾಗತ್ತೆ. ಕೆಳಗೆ ನಾವು ಛೇದದಲ್ಲಿ ಇರುವಂತಹ 100ನ್ನ ಇಲ್ಲಿ ನೋಡಿ, ಈ ಒಂದು 0 ಹೋಯ್ತು, ಈ ಒಂದು 0 ಹೋಯ್ತು, 2 ಒಂದಲೆ, 2 5 ಈ ರೀತಿಯಾಗಿ 12 5 60 ಆಯ್ತು. 12 5
60 100ನೆಯ 60 ಅಂತ ಹೇಳಿ ನಮೂದಿಸಬೇಕು, ಇಲ್ಲಿ ಬರಿಬೇಕಾಗತ್ತೆ. ಇದನ್ನ ಶೇಕಡಾ ಕ್ರಮದಲ್ಲಿ ಬರಿಬೇಕಾದಾಗ 60% ಅಂತ ಹೇಳಿ ನಾವು ಬರಿಬೇಕಾಗುತ್ತೆ. ಈ ರೀತಿ ನಾವು ಪೇಜ್ ವೈಸ್ ನಾವು ಲೆಕ್ಕಗಳನ್ನ ಬಿಡಿಸ್ತಾ ಹೋದ್ರೆ ಅಭ್ಯಾಸಗಳನ್ನ ಅತಿ ಸುಲಭವಾಗಿ ಸರಳವಾಗಿ ಬಿಡಿಸುವಂತಹ ಕ್ರಮಗಳನ್ನ ಕಲಿಯುತ್ತಾ ಹೋಗ್ತೇವೆ. ಇವತ್ತಿಗೆ ಈ ಒಂದು ಕ್ಲಾಸ್ ನಲ್ಲಿ ಪರಿಮಾಣಗಳ ಹೋಲಿಕೆಯಲ್ಲಿ ಈ 3 ಕಾಲಮ್ಸ್ ಅನ್ನ ನಾನು ಬರೆದು ತೋರಿಸಿದನಲ್ಲ, ಇದನ್ನ ನೀವು ಕಾಲಮ್ಸ್ ಅನ್ನ ಫಿಲ್ಅಪ್ ಮಾಡ್ಕೊಳ್ರಿ. ಯಾರಿಗಾದ್ರೂ ಒಂದು ವೈಯಕ್ತಿಕವಾಗಿ ಕೇರ್ ಬೇಕು ಅಂತ ಅಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಇದೆ, ಆ ಕೆಳಗಿನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ತಾವು ನನಗೆ ಪರ್ಸನಲ್ ಆಗಿ ತಾವು ಮಾಡಿದಂತ ವರ್ಕ್ ಅನ್ನ ಕಳಿಸಬಹುದು ಅಂತ ಹೇಳಿ ಇವತ್ತಿನ ಕ್ಲಾಸಸ್ ನ ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು.